ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಸೋಮವಾರ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ಲಾಗಲ್ಲಿ ಹೆಲ್ತಿಯಾಗಿರುವಂತಹ ಕಿಚಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇಲ್ಲಿ ಸಂಜೆ ನನ್ನ ಫ್ಯಾಮಿಲಿ ಇವತ್ತು ಸಹ ಮನೆಗೆ ಬಂದಿದ್ದರು. ಅಂದರೆ ನಮ್ಮ ಮನೆಗೂ ಅವ್ರ ಮನೆಗೂ ವಾಕೇಬಲ್ ಡಿಸ್ಟೆನ್ಸ್ ಇದೆ, ಹಾಗಾಗಿ ಬಂದಿದ್ದರು. ಹಾಗೆ ಸಂಜೆ ಟೀನು ಸಹ ಮಾಡ್ತಾಯಿದ್ದೆ. ಏನಾದರೂ ಸ್ನ್ಯಾಕ್ಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಜಿಲೇಬಿ ಹಾಗೆ ಸಮೋಸನ ತೊಗೊಂಡು ಬಂದಿದ್ದಾರೆ. ಇಲ್ಲಿ ಜಿಲೇಬಿ ಸಮೋಸನ ತಿಂದ್ಬಿಟ್ಟು ಅದಾದ ನಂತರ ಟೀ ಕುಡಿಯೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ಹಾಗೆ ನಮ್ಮ ಅಣ್ಣನ ಮಗಳ ಮಾತನ್ನ ಕೇಳಿ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಿದ್ಯಮ್ಮ? ಗುಮ್ಮ ಏನು ಮಾಡ್ತಿದ್ಯಾ? ಎಲ್ಲೈತ್ ಮಾಮ? ಮಾಮ ಎಲ್ಲಿ? ಅತ್ತಿ ಅತ್ತಿ ಮೂಗು ಹೆಂಗೈತಿ? ಇಲ್ಲಿ ತೋರಿಸಿ. ಇಲ್ಲಿ ಅತ್ತಿ ಮೂಗು ಹೆಂಗೈತಿ? ಹಾಯ್ ಹಾಯ್. ನಿಂದು ತೋರ್ಸಮ್ಮ, ಮೆಹಂದಿ ತೋರ್ಸಮ್ಮ ನಿಂದು. ಜಾಜಿ ಮಾಡಮ್ಮ. ಜಾಜಿ ಅಲ್ಲಿ ನೋಡಿ. ಜಾಜಿ ಜಾಜಿ ಮಾಡಿ. ಅಲ್ಲೈತಿ. ಜಾಜಿ ಮಾಡಿ. ಜಾಜಿ. ಪಪ್ಪ ಎಲ್ಲೈತಿ? ನಿಮ್ಮ ಪಪ್ಪ ಯಾರದು? ಯಾರದು? ಪಾಪ ಪಪ್ಪಂಗೆ ಅತ್ತಿ ಅತ್ತಿ ಗುಮ್ಮಿ. ನೋ ಹಿಂಗಮ್ಮ, ನೋ ಹಿಂಗೆ. ನೋ ಮತ್ತೆ ಬ್ಲಿಂಕ್ ಯುವರ್ ಐಸ್ ಮಾಮಿ. ಅಲ್ಲಿ ಬ್ಲಿಂಕ್ ಯುವರ್ ಐಸ್. ಇಲ್ಲಿ ನಂಗೆ ತೋರ್ಸಮ್ಮಿ, ನಂಗೆ ತೋರಿಸು. ಬ್ಲಿಂಕ್ ಯುವರ್ ಐಸ್. ಚಿಚ್ಚಿ ಚಿಚ್ಚಿ ತೋರ್ಸು. ಚಿಚಿ ಏಯ್ ಚುಪ್ಪ ನೋಡಿಗೆ ಚುಪ್. ಟೂಟು ಬಿಡು, ಅವ್ರ ಜೊತೆ ಟೂಟು ಬಿಡು. ಟೂ ಪಿಪಿ ಪಿಪಿ ಚುಪ್ ಅಂತೇಳಿ. ಚುಪ್ ಇರಬೇಕು. ಫಿಶ್ ಮೌತ್ ತೋರ್ಸಮ್ಮಿ. ಫಿಶ್ ಮೌತ್ ತೋರಿಸು. ಫಿಶ್ ಮೌತ್ ತೋರಿಸು. ಇಲ್ಲಿ ತೋರಿಸ್ಬೇಕು. ಜಾನಿ ಹೆಂಗೆ ಫಿಶ್ ಮೌತ್. ಅಲ್ಲಿ ಅತ್ತೆ ತೋರಿಸ್ಬೇಕು. ಮೆಹಂದಿ ಹಾಕು. ಇಲ್ಲಿ ಹಾಕಮ್ಮ. ನಿಂಗೆ ಹಾಕಲ್ಲ ಅವರು. ನಿನ್ ತೋರಿಸು. ನಿನ್ನ ಕೈ ತೋರಿಸು. ಗುಮ್ಮು. ಸುಬ್ಬಿ. ಮಾಮ ಅಲ್ಲಿ ನೋಡು. ಮಾಮ ಅಲ್ಲಿ. ಮಾಮ ಇದ್ದಾಗ ಅಳ್ತೀಯ ಇವಾಗ? ಮಾಮ ಪಾಪ ಎತ್ಕೊಂಡ್ಬಿಟ್ಟೈತ್ ಮಾಮ. ಯಾರದು? ಅದು ಯಾರದು? ಎಲ್ಲೈತ್ ಮಾಮ ತೋರ್ಸು. ಎಲ್ಲೈತಪ್ಪ? ಹಾರ್ಸದವಲ್ಲ ಅದಕ್ಕೆ ಅಂಬ ಅಂತವಳೆ. ಅಮ್ಮ ಈಗ ಎದುರುಗಡೆ ಪಪ್ಪ ನಡುವಂಗಿಸ್ ಕೊಡದನ್ ಪಪ್ಪ ತೋರಿಸ್ತಾಳ್ರಿ. ಏಯ್ ನೀನೇನೇ ಮಾಮ ಜಪ ಮಾಡತ್ತಿ ಇವತ್ತು? ಬಾ ಇಲ್ಲಿ ನೋಡಿಲೆ. ಬಂದಿಂದ ಹೆಂಗಾಗುತ್ತೆ? ಇಲ್ಲಿ ನೋಡಿಲೆ. ಮಾಮ ಬಂದ್ರು ಒಂದು ತಾಸು ನಿಲ್ಲಲ್ಲ. ಒಂದು ತಾಸಲ್ಲ 5 ನಿಮಿಷ ನಿಲ್ಲಲ್ಲ. ವಾಯ್ಸ್ ಕೇಳಂಗಿಲ್ರಿ ಈಗಿಗೆ. ಮೊನ್ನೆ ಅವತ್ತು ಅಲ್ಲಿಗೆ ಹೋಗಿದ್ವಲ್ರಿ, ನೀವು ಇರ್ಲಿಲ್ಲ, ಅವ್ರಷ್ಟೇ ಇದ್ರು ನೋಡಿ. ಎಲ್ಲಿಗೆ ಹೋಗಿದ್ರ ಅಂತ ನೀವು? ಸಿದ್ಧಾರ್ಥ ಸುಂಬಾ ಆಕಿನ ಮಾತಾಡ್ಸ್ಬಿಡಪ್ಪ. ಲೇಟ ಬಂದಿವತ್ತೆ. ಹಾಯ್ ಮೇಡಮ್, ಅವನಿಗೆ ಹಾಯ್ ಮಾಡು. ಅವ್ನು ನೋಡಿಲ್ಲಿ ಬೆಟ್ಟ ತಂದಿಟ್ಬಿಟ್ಟ. ಇಲ್ಲಿಗೆ ಅನ್ಬೇಕು ಬರೋಣ. ಇಲ್ಲ ಕುದ್ಗ ಬಾ. ಬಾ ಹಾಯ್ ಮಾಡ್ಬೇಕು. ಹಾಯ್ ಮಾಡು. ಅತ್ತಿ ಮುಗಿ ಹೆಂಗೈತಮ್ಮ? ಬೈ ತೋರ್ಸು ಬಾ. ಎತ್ಕೊಳ್ಳಂಗಿಲ್ಲ.
ಹಲೋ ಅಲ್ಲಿ ತೋರ್ಸಾಯ್ತು ಹೇಳಮ್ಮ ಅದು ಅದೇನು ಗುಮ್ಮ ಅದು ಕೊಡು ಅನ್ಬೇಕು ಅಂತ ಅಮ್ಮ ಅಮ್ಮ ನೀ ಕೆಳಗೂ ತಂತಿದ್ದೇನೆ ಬನ್ನಿ ಇಲ್ಲಿ ಬಿಡ ಪರವಾಗಿಲ್ಲ ಅಷ್ಟೇನು ಬಂದಿಲ್ಲ ಸಾಕಾಗಿ ತಿಂದಾಳ ಅಷ್ಟು ಇರ್ಬಾರ್ದು ಚಿಂತ ತಗೋಕ ಈಗ ದೌಡಿ ಬಂದವ ಅಷ್ಟು ಬಂದಾಗಿ ತಗೋ ಚಾ ತಗೋ ಚಾ ಅದ್ದಿಲ್ದು ಈಗ ಇದು ಮುಟ್ಟಲ್ಲ ಈಗ ಹೊಸದು ಅದು ಕಂಡೆ ತೆಗಿದೆ ಅದನ್ನ ಟ್ರೈ ಮಾಡ್ಬೋದು ಉಫ್ ಮಾಡ ಉಫ್ ಮಾಡು ಉಫ್ ಮಾಡು ಚಲೋ ಬರುತ್ತೆ ಪಾಪ ಅದಕ್ಕೆ ಇನ್ನು ಹಾಗೆ ಎಲ್ಲರೂ ಹೀಗೆ ಮಾತಾಡ್ಕೊಂಡು ಕೂತಿದ್ವಿ. ಅವಾಗ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಅವಳಿಗೆ ಟಿ ವಿಯಲ್ಲಿ ಸಾಂಗ್ ಹಾಕಿದರೆ ಸಾಕು ಡ್ಯಾನ್ಸ್ ಮಾಡ್ತಾಳೆ. ಹಾಗಾಗಿ ಟಿ ವಿಯಲ್ಲಿ ಸಾಂಗ್ ಹಾಕಿದ್ವಿ. ನನ್ನ ಮಕ್ಕಳಿಬ್ಬರು ಅವಳ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಒಂಚೂರು ಸೌಂಡ್ ಕೇಳಿದ್ರೆ ಸಾಕು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಮಾಡ್ತಾಯಿದ್ದಾಳೆ ಅಂತ. ಇಲ್ಲಿ ನಾನು ಸಾಂಗ್ನೇನೋ ಹಾಕೋದಕ್ಕೆ ಹೋಗಿಲ್ಲ, ಯಾಕಂದರೆ ಕಾಫಿ ರೇಟಿಂಗ್ ಬರುತ್ತೆ ಅಂತ ಇಲ್ಲಿ ನಾನು ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಮನೇಲಿ ಮಕ್ಕಳಿದ್ರೆ ಅದೇನೋ ಗೊತ್ತಿಲ್ಲ, ಟೈಮ್ ಹೆಂಗೆ ಹೋಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ನನಗಂತೂ ಇವ್ಳು ಬಂದುಬಿಟ್ರೆ ಮನೇಲಿ ಎಷ್ಟೇ ಕೆಲಸ ಇರಲಿ ಅದೆಲ್ಲ ಬಿಟ್ಬಿಟ್ಟು ಅವಳ ಜೊತೆ ಕುತ್ಕೊಂಡ್ಬಿಡ್ತೀನಿ. ಒಟ್ಟಿನಲ್ಲಿ ಅವಳ ಜೊತೆ ನಾವು ಸಹ ಮಕ್ಕಳಾಗ್ಬಿಡ್ತೀವಿ ಅಂತಲೇ ಹೇಳ್ಬೋದು. ಅವ್ರು ಆಟ ಆಡೋವಂತಹದ್ದೆಲ್ಲ ನೋಡ್ಕೊಂಡು ಕುತ್ಕೊಂಡು ಅದಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಅವಳು ಏನೇನೆಲ್ಲ ಕಲ್ತಿದ್ದಾಳೆ ನೋಡಿ, ಅದನ್ನೆಲ್ಲ ನಮ್ಮ ಜೊತೆಗೆ ಹೇಳ್ತೀವಲ್ವ, ಅದೆಲ್ಲ ಮಾಡ್ತಾ ಇರುವಾಗ ನೋಡೋದಕ್ಕೊಂಥರ ಚೆಂದ ಅನಿಸುತ್ತೆ. ಹಾಗೆ ಅವಳು ನಿನ್ನ ಅತ್ತಿ ಮೂಗು ತೋರಿಸು ಅಂತಂದರೆ ಒಂದು 10 ತಿಂಗಳಲ್ಲೆಲ್ಲ ಅತ್ತಿ ಮೂಗನ್ನ ತೋರಿಸೋದಕ್ಕೆ ಶುರು ಮಾಡಿಬಿಟ್ಲು. ಅಂದರೆ ನನ್ನ ಮೂಗನ್ನ ಯಾವ ಥರ ಇದೆ ಅಂತ ತೋರಿಸ್ತಾ ಇರ್ತಾಳೆ. ಇದೇ ಹಿಂಗೆ ಅಲ್ವಾ ಮನೇಲಿ ಅತ್ತೆದೀರು ಆಗರು ಸೊಸೆದೀರನ್ನ ಈ ಥರ ಗೋಳೈಕೊಳ್ಳೋದಾಯಿತು, ಅಥವಾ ಸೊಸೆದೀರು ಅತ್ತೆದೀರನ್ನ ಈ ಥರ ಗೋಳೈಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಅವಳು ಏನೇನು ಆ್ಯಕ್ಷನ್ಸ್ ಎಲ್ಲ ಮಾಡ್ತಾಳೆ ನೋಡಿ, ಅದೆಲ್ಲ ಇದರಲ್ಲಿ ನಾನು ಇವತ್ತು ಶೇರ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ನನ್ನ ಮಕ್ಕಳು ಚಿಕ್ಕವರಿರುವಾಗ ನಮ್ಮ ಮನೆಗೆ ಯಾರೇ ಬಂದ್ರು ಅವರೊಂದು ಡ್ಯಾನ್ಸ್ ಕಲೀಲಿ ಅಥವಾ ಅವರೊಂದು ಏನಾದರೂ ಮಾತು ಕಲೀಲಿ, ಅದನ್ನು ಬೇರೆಯವ್ರು ಬಂದಾಗ ಅಮ್ಮ ನೀನು ಇದನ್ನು ಹಾಗೆ ಈ ಥರ ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಮಾಡಿ ತೋರಿಸು ಅದನ್ನು ಅಂತ ಹೇಳೋದು ಎಲ್ಲರಿಗೂ ಅದು ಅಭ್ಯಾಸ ಇದ್ದೇ ಇರುತ್ತೆ ಅಲ್ವಾ. ನೀವು ಸಹ ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರ ಚಿಕ್ಕವರಿದ್ದಾಗ ಯಾರಾದರೂ ಮನೆಗೆ ಬಂದಾಗ ಡ್ಯಾನ್ಸ್ ಮಾಡಿ ತೋರಿಸು, ABCD ಹೇಳು ಅಂತ ಹೇಳಿರೋದು ಉಂಟಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅದೇನೋ ಒಂಥರ ಚೆಂದ ಅಲ್ವಾ, ಏನಾದರೂ ಒಂದು ಕಲ್ತ್ರೆ ನಮ್ಮ ಮಕ್ಕಳು ಇದೆಲ್ಲ ಕಲ್ತಿದ್ದಾರೆ ಅಂತ ಬೇರೆಯವರಿಗೆ ಹೇಳೋದು ಅಂದರೆ ಸ್ವಲ್ಪ ಚೆನ್ನಾಗಂತ ಅನ್ನಿಸ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಇರುವಾಗ ಇದೆಲ್ಲ ನಾವು ಮಾಡ್ತೀವಿ, ಇವಾಗ ದೊಡ್ಡವರಾದ ನಂತರ ಅದೆಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಲ್ಲ ನನ್ನ ಅಣ್ಣನ ಮಗಳು ಬಂದಿದ್ಲಲ್ವ, ಅವಳಂತ್ರ ನನ್ನ ಮನೆಯಲ್ಲೆಲ್ಲ ಏನು ಮಾಡ್ತಾಳೆ ನೋಡಿ ಅದೆಲ್ಲ ನನ್ನ ಹತ್ರ ಮಾಡಿ ತೋರಿಸ್ತಾ ಇರ್ತಾಳೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಅವಳು ಏನು ಮಾಡ್ತಾಳೆ ಅದನ್ನು ನಾನು ಒಂದ್ಸರಿ ಅವಳ ಹತ್ರ ಕೇಳಿಬಿಟ್ಟು ನಾನು ನೋಡಬೇಕು ಅಷ್ಟೇನೆ. ಇನ್ನು ಅವರು ಸಹ ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಅವಳನ್ನ ಆಟ ನೋಡಿಕೊಂಡು. ಹಾಗೆ ಅವರು ಸಹ ಮನೆಗೆ ಹೋದರು. ಅದಾದ ನಂತರ ನಾನು ಇವಾಗ ಇಲ್ಲಿ ಕಿಚನಿಗೆ ಬಂದುಬಿಟ್ಟು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ನಾನು ಗೋಧಿ ನುಚ್ಚಿಂದ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆಲ್ಲ ಇಲ್ಲಿ ತರಕಾರಿನ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಸಾಂಬಾರು ಏನೂ ಇರಲಿಲ್ಲ, ಇನ್ನು ವೈಟ್ ರೈಸ್ ಮಾಡಿಬಿಟ್ರೆ ಸಾಂಬಾರು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 1 ಪಾಟ್ ರೆಸಿಪಿ ಥರ ಇವತ್ತು ಈ ಗೋಧಿ ನುಚ್ಚಿನ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಿಚಡಿನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದಾದ ನಂತರ ಅದಕ್ಕೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಜೀರಿಗೆ ಹಾಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಜೀರಿಗೆ ಹಾಗೆ ಸಾಸಿವೆ ಚಿಟ್ಕುಟ್ಟಿದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅದೆರಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಅದಾದ ನಂತರ ಒಂದು ಸ್ವಲ್ಪ ಇಲ್ಲಿ ಶುಂಠಿನೂ ಸಹ ತುರಿದ್ಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಈ ಥರ ತುರಿದಿರೋ ಶುಂಠಿ ಬೇಡ ಅಂದರೆ ನೀವು ಚಿಕ್ಕದಾಗಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬೋದು, ಇಲ್ಲ ಅಂದರೆ ಪೇಸ್ಟನ್ನು ಸಹ ನೀವು ಸೇರಿಸ್ಕೋಬೋದು. ಇನ್ನು ಶುಂಠಿ ತುರಿದಿರೋಂತಹದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಟೊಮೆಟೊನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಂದರೆ ಶುಂಠಿ ಹಾಕಿರ್ತೀವಲ್ವ ಅದ್ರದ್ದು ಒಂಚೂರು ಹಸಿ ವಾಸನೆ ಹೋಗಲಿ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ ತರಕಾರಿನ ಸೇರಿಸ್ಕೊತಾ ಇದ್ದೀನಿ.
ಬೇಸಿಕ್ ತರಕಾರಿ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಕ್ಯಾರೆಟು, ಬೀನ್ಸು, ಬಟಾಣಿ. ನಿಮಗೆ ಬೇಕಾದರೆ ನೀವು ಆಲೂಗಡ್ಡೆನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನೂ ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ಇಷ್ಟು ತರಕಾರಿ ಮನೇಲಿ ಇದ್ಬಿಟ್ರೆ ಆರಾಮಾಗಿ ನೀವು ಈ ಥರ ಕಿಚಡಿನ ಮಾಡಿಕೊಂಡು ತಿನ್ಬೋದು. ಇನ್ನು ಇಲ್ಲಿ ತರಕಾರಿನೆಲ್ಲ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ನಾನು ಮಿಕ್ಸ್ ಮಾಡಿಕೊಂಡೆ. ಅದಾದ ನಂತರ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲೆಲ್ಲ ಕನ್ನಡತಲ್ಲೇ ಹಾಕ್ಕೊತಾ ಇದ್ದೀನಿ. ನಿಮಗೆ ನಾನಿಲ್ಲಿ ಮೆಜರ್ಮೆಂಟ್ ಮಾತ್ರ ಹೇಳ್ತಾ ಇದ್ದೀನಿ. ನಾವು ರೆಗ್ಯುಲರಾಗಿ ಅಡುಗೆ ಮಾಡೋರಿಗೆ ಕನ್ನಡತಲ್ಲೇ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ಜೀರಿಗೆ ಪುಡಿ ಎಲ್ಲ ಹಾಕಿದ ನಂತರ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲೊಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲನೂ ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಮೊದಲಿಗೆ ಗೋಧಿ ನುಚ್ಚು ಹಾಗೆ ಹೆಸರುಬೇಳೆ, ತೊಗರಿಬೇಳೆನ ತೊಳೆದ್ಬಿಟ್ಟು ನೀಟಾಗಿ ನೆನೆಯಕ್ಕೆ ಹಾಕಿದ್ದೆ. ಅಂದರೆ ಗೋಧಿ ನುಚ್ಚು ಹಾಕೋದ್ರಿಂದ ಒಂದು ಸ್ವಲ್ಪ ವಿಜಲ್ಸ್ನ ಜಾಸ್ತಿ ತೊಗೋಬೇಕಾಗತ್ತೆ. ಹಾಗಾಗಿ ಈ ಥರ ನೆನೆಸ್ಬಿಟ್ಟು ಹಾಕಿದರೆ ಜಾಸ್ತಿ ವಿಜಲ್ನ ತೊಗೊಳ್ಳೋವಂತಹ ಅಗತ್ಯತೆ ಇರಲ್ಲ. ಹಾಗಾಗಿ ಇಲ್ಲಿ ನೆನೆಸಿಟ್ಕೊಂಡಿರೋವಂತಹ ಗೋಧಿ ನುಚ್ಚು ಹಾಗೆ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಗೋಧಿ ನುಚ್ಚು ಹಾಗೆ ಅದೇ ಪ್ರಮಾಣದಲ್ಲಿ 2 ಥರದ ಬೇಳೆನ ತೊಗೊಂಡಿದ್ದೀನಿ. ಅಂದರೆ 2 ಥರದ ಬೇಳೆನ ಸೇರಿಸ್ಬಿಟ್ಟು 3/4 ಕಪ್ ಆಗಿದೆ ಅಷ್ಟನ್ನು ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ಮೆಜರ್ಮೆಂಟ್ ಕಪ್ಪನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಪ್ ತೊಗೊಂಡಿದ್ದೀನಿ ಅಂತ. ಈ ಕಪ್ಪಲ್ಲಿ 3/4 ಕಪ್ಪು ಗೋಧಿ ನುಚ್ಚು ಹಾಗೆ 3/4 ಕಪ್ಪು ಬೇಳೆನ ತೊಗೊಂಡಿದ್ದೀನಿ. ಇನ್ನು ಅದನ್ನೆಲ್ಲ ನೀಟಾಗಿ ನಾವೇನು ಗೋಧಿ ನುಚ್ಚು ಹಾಗೆ ಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀವಲ್ವ, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೀಟರ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಗೋಧಿ ನುಚ್ಚು ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನೀವು ಇಲ್ಲಿ ಗೋಧಿ ನುಚ್ಚು ಬೇಡ ಅಂದರೆ ಅಕ್ಕಿನೂ ಸಹ ಸೇರಿಸ್ಕೋಬೋದು. ಅಕ್ಕಿನೂ ಸಹ ಸೇರಿಸ್ಕೊಂಡು ನೀವು ಈ ಥರ ಕಿಚಡಿನ ಮಾಡ್ಕೋಬೋದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ನ ತೊಗೊತಾ ಇದ್ದೀನಿ. ನಾನು ಯಾಕೆಂದರೆ ಇಲ್ಲಿ ಮೊದಲಿಗೆ ಗೋಧಿ ನುಚ್ಚನ್ನ ನೆನೆಸಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋವಂತಹ ಅಗತ್ಯತೆ ಇರಲ್ಲ. ನಾವು ಡೈರೆಕ್ಟಾಗಿ ಹಾಗೆ ಹಾಕ್ತೀವಿ ಅಂದರೆ ಇಲ್ಲೊಂದು 7ರಿಂದ 8 ವಿಷಲ್ ಆದರೂ ತೊಗೋಬೇಕಾಗತ್ತೆ. ಇನ್ನು ಇಲ್ಲಿ 4 ವಿಷಲು ಸಹ ಕುಕ್ಕರು ಬಂದಿತ್ತು. ಅದಾದ ನಂತರ ವಿಷಲು ಸಹ ತಣ್ಣಗಾಗಿದೆ. ಇಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಸಾಕಾಗುತ್ತೆ, ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ನಿಮಗೇನಾದರೂ ಇನ್ನೊಂದು ಸ್ವಲ್ಪ ನೀರಾಗಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು. ಇನ್ನು ಇದಕ್ಕೆ ನಾನು ತಡ್ಕ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಇವಾಗ ಕಿಚಡಿ ಮಾಡಿದ್ದೀವಲ್ವ ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ತಡ್ಕನೂ ಸಹ ರೆಡಿನೇ ಆಗೋಗುತ್ತೆ ನೋಡಿ. ಇದನ್ನ ಸೇರಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ತಿಯಾಗಿರುವಂತಹ ಗೋಧಿ ನುಚ್ಚಿನ ಕಿಚಡಿ ರೆಡಿ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನಾವು ಸಾಮಾನ್ಯವಾಗಿ ಕಿಚಡಿ ಅಂದರೆ ಅಕ್ಕಿ ಹಾಕ್ಬಿಟ್ಟು ಮಾಡಿರ್ತೀವಿ, ಇಲ್ಲ ಪೊಂಗಲ್ ಮಾಡ್ಕೊಂಡಿರ್ತೀವಿ, ಇಲ್ಲ ಬಿಸಿಬೇಳೆಭಾತ್ ಮಾಡ್ಕೊಂಡಿರ್ತೀವಲ್ವ. ಒಂದ್ಸರಿ ಈ ಥರ ನೀವು ಗೋಧಿ ನುಚ್ಚಿದ್ರೆ ಮನೆಯಲ್ಲಿ ಈ ಥರ ಕಿಚಡಿನ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತಿಯಾಗಿಯೂ ಸಹ ಇರುತ್ತೆ. ಹಾಗೆ ನೈಟ್ ಒಂದು ಹೊತ್ತಿಗೆ ಏನಾದರೂ ಮಾಡಬೇಕು ಅಂತಂದಾಗ ಈ ರೆಸಿಪಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ನೈಟ್ ಅಷ್ಟಾಗಿ ಹೆವಿಯಾಗಿ ತಿನ್ನೋದಕ್ಕೆ ಯಾರು ಇಷ್ಟಪಡಲ್ಲ ನೋಡಿ. ಈ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿಯೂ ಸಹ ನೀವು ಮಾಡ್ಕೊಂಡು ತಿನ್ಬೋದು. ಹಾಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಇನ್ನು ಇಲ್ಲಿ ಊಟ ಟೈಮು ಸಹ ಆಗಿತ್ತು. ಹಾಗಾಗಿ ನಾನು ಸಹ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ. ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ತಿಂತಾ ಇದ್ದರೆ ಹಾಗೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಇಲ್ಲಿ ಕಡಿಮೆನೇ ಮಾಡ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆಗೆ ಉಳಿದ್ರೆ ಚೆನ್ನಾಗಿರುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಹಾಗಾಗಿ ಇನ್ನು ಮಾಡಿರೋಂತಹ ಕಿಚಡಿ ಮಾತ್ರ ಪೂರ್ತಿಯಾಗಿಯೇ ಖಾಲಿ ಆಯಿತು. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗಂತೂ ಯಾವಾಗ ತಿಂತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇನ್ನು ಇಲ್ಲಿ ನಾನು ಹಾಗೆ ಮಕ್ಕಳು ಎಲ್ಲ ಸೇರಿಕೊಂಡು ಊಟನೂ ಸಹ ಮುಗಿಸ್ಕೊತಾ ಇದ್ದೀವಿ. ಇನ್ನು ಊಟ ಎಲ್ಲ ಮುಗಿಸಿದ ಮೇಲೆ ಹೆಣ್ಮಕ್ಳಿಗೆ ಒಂದು ಚಿಂತೆನೇ ಅಲ್ವಾ, ಅಡುಗೆ ಮನೆ ಕ್ಲೀನಿಂಗ್ ಮಾಡೋದು. ಇನ್ನು ಆ ಕೆಲಸನೂ ಸಹ ನಾನಿಲ್ಲಿ ಮುಗಿಸ್ಕೊತಾ ಇದ್ದೀನಿ. ನನಗೇನಂದರೆ ಊಟ ಆದ ತಕ್ಷಣವೇ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೈಟ್ ಆರಾಮಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ಕೊಂಡ್ಬಿಡ್ಬೋದು. ಏನಾದರೂ ಪಾತ್ರೆ ತೊಳೆದೆ ಅಡುಗೆ ಮನೆ ಏನಾದರೂ ಕ್ಲೀನ್ ಮಾಡ್ದೇನೆ ಹಾಗೆ ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅಯ್ಯೋ ಪಾತ್ರೆ ಕ್ಲೀನ್ ಮಾಡಿಲ್ಲ, ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂತ ಯೋಚನೆ ಮಾಡೋಷ್ಟರಲ್ಲಿ ನಿದ್ದೆನೂ ಸಹ ಬರೋದಿಲ್ಲ. ಆ ಯೋಚನೆ ಮಾಡೋವಂತಹ ಟೈಮಲ್ಲಿ ನಾವು ಕೆಲಸನೂ ಸಹ ಮುಗಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ನಾನು ಊಟ ಆದ ತಕ್ಷಣ ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೂ ಸಹ ಮುಗಿಸ್ಕೊಂಡ್ಬಿಡ್ತೀನಿ. ಇದೊಂದು ಕೆಲಸ ಆಗಿಬಿಟ್ರೆ ನೆಮ್ಮದಿಯಿಂದ ನಿದ್ದೆನೂ ಸಹ ನಾವು ಮಾಡ್ಕೊಂಡ್ಬಿಡ್ಬೋದು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನನ್ನ ವಾಚ್ ಅವರ್ ಅಂತೂ ಪೂರ್ತಿ ಆಗಿಬಿಟ್ಟಿದೆ. ಇನ್ನೇನು ಸಬ್ಸ್ಕ್ರೈಬ್ ಒಂದು ಆಗಿಬಿಟ್ರೆ
ಮಾನಿಟೈಸೇಷನ್ನ ಆನ್ ಮಾಡ್ಕೋಬಹುದು ನಾನು ಸಹ. ಹಾಗಾಗಿ ನಿಮ್ಮದು ಸಪೋರ್ಟ್ ಇಲ್ಲದೆ ಅದು ಆಗೋದಿಲ್ಲ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದರೆ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.